Suprabhatam children, good morning. Here is a lesson, Vivadaha Vinashaya, which is taken from Panchatantra, which is written by Vishnu Sharma. In yesterday's class we have gone through with the moral what happens if the dispute happens, takes place between two, we are not supposed to go for the justice to the third person, so that the third person will be benefited but the other two will be in the disaster. Here one crow is narrating the story. He is living on a tree, and under the same tree Kapinjalo nama Shashakaha, Kapinjalo nama Chatakaha. So a sparrow is lived by name Kapinjala. So crow and the sparrow, they are the very good friends. Pratidina ಏನು ಮಾಡ್ತಾ ಇದ್ವು, ಸಾಯಂಕಾಲ ತಾವು ವಿಸಿಟ್ ಮಾಡಿದಂತಹ ಬೇರೆ ಬೇರೆ ಪ್ರದೇಶಗಳ ಬಗ್ಗೆ ಡಿಸ್ಕಸ್ ಮಾಡಿ ರಾಜರ್ಷಿ ಬ್ರಹ್ಮರ್ಷಿ ದೇವರ್ಷಿಗಳ ವಿಷಯಗಳ ಕೂಡ ಚರ್ಚೆ ಮಾಡ್ತಾ ಇದ್ವು. ಹೀಗೆ ಸಂತೋಷದಿಂದ ಕಾಲ ಕಳೀತಾ ಇದ್ವು. ಆ ಸಮಯದಲ್ಲಿ ಹೀಗೆ ಒಂದು ದಿನ ಏನಾಯ್ತು, ಆ ಕಪಿಂಜಲ ಏನ್ ಮಾಡ್ತು, ತನ್ನ ಬೇರೆ ಗುಬ್ಬಿಗಳ ಜೊತೆಗೆ ಆಹಾರಕ್ಕಾಗಿ ಪ್ರತಿದಿನ ದೇ ವರ್ ಗೋಯಿಂಗ್ ಔಟ್ ಫಾರ್ ಫುಡ್. ಸೊ ಎವ್ರಿ ಡೇ ಮಾರ್ನಿಂಗ್ ಹೊರಗೆ ಹೋಗ್ತಾ ಇದ್ವು, ಮತ್ತು ಸಾಯಂಕಾಲ ಈವ್ನಿಂಗ್ ಅಸ್ತಮನ ವೇಲಾಯಂ ದೇ ವರ್ ಬ್ಯಾಕ್ ಟು ದರ್ ನೆಸ್ಟ್ಸ್. ಬಟ್ ಅವತ್ತಿನ ದಿನ ಏನಾಯಿತು, ಇನ್ ದ ಮಾರ್ನಿಂಗ್ Kapinjala went along with its other friends for food. Finally it reached to a paddy field. ಸೊ ಒಂದು ಭತ್ತದ ತೆನೆಗಳಿಂದ ಕೂಡಿದಂತಹ ಒಂದು ಹೊಲಕ್ಕೆ ಬಂದು ಸೇರತ್ತೆ. ಆ ಸಮಯದಲ್ಲಿ ವಾಪಸ್ಸು ಬರಬೇಕಿತ್ತು, ಆದರೆ ಅವತ್ತಿನ ದಿನ ವಾಪಸ್ಸು ತನ್ನ ಗೂಡಿಗೆ ಹೋಗೋದಿಲ್ಲ. ಹಿಯರ್ ದ ಕ್ರೋ, ಕಾಕ ಏನು ಮಾಡ್ತಾ ಇತ್ತು, ಕಾಗೆ ಏನು ಮಾಡ್ತಾ ಇತ್ತು, ತನ್ನ ಫ್ರೆಂಡ್ ಬರುತ್ತೆ ಅಂತ ಕಾಯ್ಕೊಂಡೇ ಇತ್ತು, ಆದರೆ ಅವತ್ತು ಬರಲಿಲ್ಲ. ಸೊ ಬೇರೆ ಬೇರೆ ಥಾಟ್ಸು, ಬೇರೆ ಬೇರೆ ಬ್ಯಾಡ್ ಥಾಟ್ಸು ಅದರ ಮೈಂಡಲ್ಲಿ ಬಂತು. ಆಗಿರ್ಬೋದು, ನನ್ನ ಫ್ರೆಂಡಿಗೆ ಯಾರಾದರೂ ಬಲೆಯನ್ನು ಬೀಸಿ ಅದನ್ನು ಹಿಡಿದಿರ್ಬೋದಾ, ಅಥವಾ ಯಾರಾದರೂ ಕೊಂದು ಹಾಕಿರ್ಬೋದಾ, ಅಕಸ್ಮಾತ್ ಅದು ಸೇಫಾಗಿ ಇತ್ತು ಅಂತಂದರೆ ಅದು ಅಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ, ವಾಪಸ್ ಬರಬೇಕಿತ್ತು, ನನ್ನನ್ನು ಬಿಟ್ಟು ಅದು ಯಾವತ್ತೂ ಇರಲಿಲ್ಲ, ಅದರಿಂದ ಅದು ವಾಪಸ್ ಬರಬೇಕಿತ್ತು. ಐ ಥಿಂಕ್ ಸಮಥಿಂಗ್ ಈಸ್ ಹ್ಯಾಪನ್, ಅಂದರೆ ಅದು ಸಮಥಿಂಗ್ ಈಸ್ ಇನ್ ಡೇಂಜರ್, ಮೈಟ್ ಬಿ ಈಸ್ ಇನ್ ಡೇಂಜರ್ ಎಂಬುದಾಗಿ ಬೇರೆ ಎಲ್ಲ ಯೋಚನೆ ಮಾಡ್ತಾ ಶುರುವಾಯಿತು. ಹೀಗೆ ಅನೇಕ ದಿನಗಳು ಕಳೆದವು. ಒಂದು ಅಸ್ತಮನ ವೇಳ, ಒಂದು ಸಾಯಂಕಾಲದ ಸಮಯದಲ್ಲಿ ಒಂದು ಮೊಲ ಬಂದು ಆ ಪೊಟರೆಯನ್ನು ಸೇರ್ಕೊಂತು. ಓಕೆ, ಸೊ ಕಪ್ಪಿಂಜಲ ಇದ್ದಂತಹ ಪೊಟರೆಯನ್ನ, ಆ ಒಂದು ಬಿಲವನ್ನ ಬಂದು ಸೇರ್ಕೊಂತು ಒಂದು ಮೊಲ. ಹೀಗೆ ಆಗ ಮೊಲ ಬಂದು ಸೇರ್ಕೊಂಡಾಗ ಕಾಗೆ ಕೂಡ ಡಿಡ್ ನಾಟ್ ಸ್ಟಾಪ್, ಬಿಕಾಸ್ ದ ಸೋ ಮೆನಿ ಡೇಸ್ ಹ್ಯಾವ್ ಪಾಸ್, ಬಟ್ ದ ಕಪಿಂಜಲ ಡಿಡ್ ನಾಟ್ ರಿಟರ್ನ್. ವೆದರ್ ಹಿ ರಿಟರ್ನ್ಸ್ ಆರ್ ನಾಟ್, ವೆದರ್ ಹಿ ಈಸ್ ಅಲೈವ್ ಆರ್ ನಾಟ್ ಅನ್ನೋ ಡೌಟ್ ಇತ್ತು. ಅದರಿಂದ ಅವನಿಗೆ ಕಾಗೆ ಇವನ್ ಮೊಲಗೂ ತಡಿಲಿಲ್ಲ, ಇಲ್ಲ ಇದು ಕಪಿಂಜಲ ವಾಸ ಮಾಡುವಂಥ ಸ್ಥಳ, ನೀನು ಬರಬೇಡ ಅಂತಲೂ ಹೇಳಿಲ್ಲ. ಓಕೆ, ಸೊ ದ ವೆರಿ ನೆಕ್ಸ್ಟ್ ಡೇ, ಹಾಗೆ ಸಾಯಂಕಾಲದ ಸಮಯದಲ್ಲಿ ದ ಸ್ಪ್ಯಾರೋ ವಾಸ್ ಬ್ಯಾಕ್ ಟು ಇಟ್ಸ್ ರಿಯಲ್ ರೆಸ್ಟ್ ಹೋಲ್. ಓಕೆ, ಸೊ ಗುಬ್ಬಿ ಏನು ಮಾಡ್ತು, ವಾಪಸ್ಸು ತನ್ನ ಮನೆಗೆ, ಶಾಲಿ ಹೇಗೆ ಬಂತು, ಓಕೆ, ಹೇಗೆ ಬಂತದು, ಭತ್ತದ ತೆನೆಯನ್ನು ತಿಂದು 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 ಪೀವರತನುಹು, ಶಾಲಿ ಭಕ್ಷಣಾದ ಅತೀವ ಪೀವರತನುಹು ಜಾತಃ. ಸೊ ದೊಡ್ಡದಾದ ದೇಹವನ್ನು ಹೊಂದಿಕೊಂಡು ಬಂತು. ಪೊಟರೆಯಲ್ಲಿ ನೋಡಿದ್ರೆ ಅಲ್ಲಿ ಯಾರಿದ್ದಾರೆ, ಮೊಲ ಇತ್ತು. ಸೊ ಅದರಿಂದ ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ಮೈ ಲಿವಿಂಗ್ ಪ್ಲೇಸ್, ಪ್ಲೀಸ್ ವೆಕೇಟ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳ್ತು. ಆದರೆ ಮೊಲ ಹೇಳ್ತು, ಇಲ್ಲ ಇದು ನನ್ನ ಮನೆಯೇ, ಅದರಿಂದ ನಾನು ವೆಕೇಟ್ ಮಾಡೋದಿಲ್ಲ ಅಂತ ಹೇಳ್ತು. ಆಗ ಕಪಿಂಜಲ ಏನು ಹೇಳ್ತು, ಯಾರಾದರೂ ಒಬ್ಬ ಧರ್ಮೋಪದೇಶಕನನ್ನ ಕುರಿತು ಹೋಗಿ ಅವನ ಹತ್ರ ಹೋಗಿ ನಾವು ನ್ಯಾಯವನ್ನ ಕೇಳೋಣ ಬಾ, ಅವ್ರು ಯಾರ ಮನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅವರು ನಾವು ಇಟ್ಕೊಳ್ಳೋಣ ಎಂಬುದಾಗಿ ಹೋದ್ವು. ದೇ ವರ್ ಇನ್ ಸರ್ಚ್ ಆಫ್ ಧರ್ಮೋಪದೇಶಕ, ಹೂ ಇಸ್ ದ ರೈಟ್ ಪರ್ಸನ್ ಹೂ ಕ್ಯಾನ್ ಗಿವ್ ದ ಜಸ್ಟಿಸ್. ಸೊ even the crow was very curious to know about, he did not speak anything, he did not interfere between them, and he wanted to see what happens, what is the justice, who falls in
ದಿಸ್ ಒನ್ ವಾಟ್ ಇಸ್ ಡಿಸಪಾಯಿಂಟ್ಮೆಂಟ್ ಅಂತ ನೋಡೋದಕ್ಕೆ ಇಟ್ ಆಲ್ಸೋ ಫಾಲೋಡ್ ದೆಮ್. ಕ್ರೋ ಆಲ್ಸೋ ಫಾಲೋಡ್ ದೆಮ್. ಅಂದರೆ ಗೊತ್ತಿಲ್ಲ ಹಾಗೆ ಅದು ಫಾಲೋ ಮಾಡ್ತು. ಹಿಯರ್ ಈವನ್ ಒನ್ ಮೋರ್ ಪರ್ಸನ್ ವಾಸ್ ವಾಚಿಂಗ್ ದರ್ ಡಿಸ್ಪ್ಯೂಟ್ಸ್. ಹೂ ಇಸ್ ದ್ಯಾಟ್? ಅರಣ್ಯ ಮಾರ್ಜಾರಃ. ತೀಕ್ಷ್ಣದಂಷ್ಟ್ರೋ ನಾಮ ಅರಣ್ಯ ಮಾರ್ಜಾರಃ. ತೀಕ್ಷ್ಣದಂಷ್ಟ್ರ ಎಂಬ ಹೆಸರಿನ ಒಂದು ಕಾಡು ಬೇಕು ಇವರ ಜಗಳವನ್ನ ನೋಡ್ತಾ ಇತ್ತು. ಆ ಒಂದು ಜಗಳದ ಲಾಭವನ್ನ ಪಡಿಬೇಕು ಅಂತ ಏನ್ ಮಾಡ್ತು, ಬೇಗ 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 ವೆನ್ ಹಿ ಕೇಮ್ ಟು ನೋ ದಟ್ ದೇ ಆರ್ ಇನ್ ಸರ್ಚ್ ಆಫ್ ಅ ರೈಟ್ ಪರ್ಸನ್ ಫಾರ್ ಜಸ್ಟಿಸ್ ಅಂತ ಗೊತ್ತಾಯ್ತು. ವೈ ಕಾಂಟ್ ಐ ಪ್ರಿಟೆಂಡ್ ಆಸ್ ಅ ಧರ್ಮೋಪಚಾರಕ ಎಂಬುದಾಗಿ ಅದೇನ್ ಮಾಡ್ತು, ಬೇಗ 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 ಬಂದು ನದಿ ತೀರಕ್ಕೆ ಬಂದು ಒಂದು ಕಾಲಲ್ಲಿ ನಿಂತ್ಕೊಂಡು ಒಂದು ಕಣ್ಣು ಮುಚ್ಚಿಕೊಂಡು ಸೂರ್ಯಾಭಿಮುಖವಾಗಿ ಧರ್ಮೋಪದೇಶವನ್ನ ಮಾಡೋದಕ್ಕೆ ಶುರು ಮಾಡ್ತು. ಏನಂತ? ಅಹೋ ಅಸಾರೋಯಂ ಸಂಸಾರ ಕ್ಷಣಭಂಗುರಾಹ ಪ್ರಾಣಾಹ ಸ್ವಪ್ನ ಸದೃಶಾಹ ಪ್ರಿಯ ಸಮಾಗಮಃ ಇಂದ್ರಜಾಲವತ್ ಕುಟುಂಬ ಪರಿಗ್ರಹೋಯಂ. ಸ್ವಪ್ನ ಸದೃಶ, ಸ್ವಪ್ನದಲ್ಲಿ ನೋಡಿದ ಹಾಗೆ ಬಂಧುಗಳನ್ನು ನೋಡೋದು ತುಂಬ ಕಷ್ಟ. ಈ ಸಂಸಾರವು ಅಸಾರವಾದದ್ದು, ಪ್ರಾಣವು ಕ್ಷಣಿಕ. ಆದ್ದರಿಂದ ಈ ಮಾಯಾಜಾಲವಿದ್ದಂತೆ, ನಮ್ಮ ಸಂಬಂಧ ಕುಟುಂಬ ಅನ್ನೋದು ಮಾಯಾಜಾಲವಿದ್ದಂತೆ. ಅದರಿಂದ ಧರ್ಮವನ್ನು ಬಿಡದೆ ನೀವು ಜೀವನ ಪಾಲಿಸಿ ಎಂಬುದಾಗಿ ಹೇಳೋದಕ್ಕೆ ಶುರು ಮಾಡ್ತು. ಈವನ್ ಕಂಟಿನ್ಯೂಡ್, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಈ ಶ್ಲೋಕದಲ್ಲಿ ಏನು ಹೇಳಿದೆ? ಅನಿತ್ಯಾನಿ ಶರೀರಾಣಿ, ಅನಿತ್ಯಂ, ನ ನಿತ್ಯಂ ಅನಿತ್ಯಂ, ನ ನಿತ್ಯಂ ಅನಿತ್ಯಂ. ದಿಸ್ ಇಸ್ ಸಮಾಸ, ನೈ ತತ್ಪುರುಷ ಸಮಾಸ ಅಂತ ಬರುತ್ತೆ. ನೈ ತತ್ಪುರುಷ ಸಮಾಸ ಎಂಬುದಾಗಿ ಬರುತ್ತೆ, ಸಮಾಸದಲ್ಲಿ ಬರುತ್ತೆ. ಸೊ ಅನಿತ್ಯಾನಿ, ನ ನಿತ್ಯಂ ಅನಿತ್ಯಂ, ಅಪೋಸಿಟ್ಸ್. ನ ನಿತ್ಯ ನಿತ್ಯಾನಿ, ಅನಿತ್ಯಾನಿ ಶರೀರಾಣಿ, ನಿತ್ಯಂ ಅನಿತ್ಯಂ, ಅಪೋಸಿಟ್ಸ್. ಓಕೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ವಿಭವ ಅಂತಂದ್ರೇನು? ಸಂಪತ್ತು. ವಿಭವ ಅಂತಂದ್ರೆ ಸಂಪತ್ತು. ಶಾಶ್ವತ ಸಂಪತ್ತು ಶಾಶ್ವತ ಅಲ್ಲ, ಗೊತ್ತಾಯ್ತಾ? ಸೊ ಅನಿತ್ಯಾನಿ ಶರೀರವೂ ಶಾಶ್ವತವಲ್ಲ, ಇವನ್ ಸಂಪತ್ತು ಕೂಡ ಶಾಶ್ವತ ಅಲ್ಲ. ದ ವೆಲ್ತ್ ಇಸ್ ನಾಟ್ ದ ಪರ್ಮನೆಂಟ್, ಇವನ್ ದಿಸ್ ಬಾಡಿ ಇಸ್ ನಾಟ್ ಪರ್ಮನೆಂಟ್, ಶಾಶ್ವತವಾಗಿ ಇರೋದಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು, ಪ್ರತಿದಿನ ಮೃತ್ಯು ಬರ್ತಾನೆ ಇರುತ್ತೆ. ಸೊ ಹುಟ್ಟು ಅಂದಮೇಲೆ ಸಾವು ಬರ್ತಾನೆ ಹೋಗುತ್ತೆ. ಯಾರಿಗೆ ಸಾವು ಇದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅದರಿಂದ ಬಿಫೋರ್ ಟೇಕಿಂಗ್ ದ ಲಾಸ್ಟ್ ಬ್ರೆತ್, ಸಾಯೋಕ್ಕಿಂತ ಮುಂಚೆ ಧರ್ಮವನ್ನು ಆಚರಿಸು, ಸೊ ದಟ್ ಯು ಕ್ಯಾನ್ ಗೆಟ್ ಗುಡ್ ಫ್ರೂಟ್ ಎಂಬುದಾಗಿ ಜನರಲಿ ಅದು ಪ್ರೀಚ್ ಮಾಡೋದಕ್ಕೆ ಶುರುವಾಯಿತು. ಈ ಶರೀರವು ಅನಿತ್ಯ, ಶಾಶ್ವತವಲ್ಲ. ಸಂಪತ್ತನ್ನೋದು ಕೂಡ ಶಾಶ್ವತವಲ್ಲ, ಯಾವುದೇ ಸಮಯದಲ್ಲಿ ಅದು ನಾಶ ಆಗ್ಬೋದು. ಅದರಿಂದ ಮೃತ್ಯುವು ಯಾವಾಗ ಬೇಕಾದರೂ ಬರ್ಬೋದು. ಅದರಿಂದ ನಿನ್ನ ಮೃತ್ಯು ಬರೋದಕ್ಕಿಂತ ಮುಂಚೆ ಆದಷ್ಟು ಧರ್ಮ ಕಾರ್ಯವನ್ನು ಆಚರಿಸು, ಒಳ್ಳೆಯ ಕೆಲಸವನ್ನು ಮಾಡು ಎಂಬುದಾಗಿ ಹೇಳ್ತಾ ಶುರು ಮಾಡ್ತು. ಅನ್ಯಚ್ಚ ಸಂಕ್ಷೇಪಾತ್ ಕಥ್ಯತೆ ಧರ್ಮೋ ಜನಾಃ ಕಿಂ ವಿಸ್ತರೇಣ ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನಂ. ಇನ್ನೂ ವಿಸ್ತಾರವಾಗಿ ಹೇಳಬೇಕಂತಂದ್ರೆ ಧರ್ಮೋ ಜನಾಃ ಕಿಂ ವಿಸ್ತರೇಣವಃ. ಸೊ ಧರ್ಮವನ್ನ ಹೆಚ್ಚಾಗಿ ನಾವು ತಿಳ್ಕೋಬೇಕು. ಅದರಿಂದ ನಮಗೆ ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ನಮಗೆ ಮೋಟಿವೇಟ್ ಆಗುತ್ತೆ. ಅದರಿಂದ ಯಾಕಂದ್ರೆ ಪರೋಪಕಾರ ಪುಣ್ಯಾಯ, ಪರೋಪಕಾರ ಮಾಡೋದು ಯಾತಕ್ಕೋಸ್ಕರ? ಪುಣ್ಯ ಪಡೆಯೋದಕ್ಕೋಸ್ಕರ. ಬಟ್ ನಿಮಗೆ ಪಾಪ ಬರಬೇಕು ಅಂದ್ರೆ ಪರಪೀಡನಂ ಅಂದ್ರೆ ಪರೇಶಾಂ ಪೀಡನಂ ಪರಪೀಡನಂ, ಬೇರೆಯವರಿಗೆ ಹಿಂಸೆ ಕೊಟ್ರಿ ಅಂತಂದ್ರೆ ಏನ್ ಬರುತ್ತೆ ನಿಮಗೆ? ಪಾಪ ಅಂದ್ರೆ ದೋಷವಾಗುತ್ತೆ. ಅದರಿಂದ ಪರೋಪಕಾರವನ್ನ ಮಾಡಿ ನಿಮಗೆ ಪುಣ್ಯ ಲಭಿಸುತ್ತೆ. ನೀವು ಬೇರೆಯವರಿಗೆ ಹಿಂಸೆ ಪರಪೀಡನೆಯನ್ನ ಮಾಡಿದ್ರೆ, ಬೇರೆಯವರಿಗೆ ಹಿಂಸೆ ಕೊಟ್ರಿ ಅಂತಂದ್ರೆ ಅದೇನಾಗತ್ತೆ? ಪಾಪವಾಗತ್ತೆ, ದೋಷವಾಗತ್ತೆ ಎಂಬುದಾಗಿ ಹೇಳ್ತು. ಅಥ ತಸ್ಯ ತಾಂ ಧರ್ಮೋಪದೇಶನಾಂ ಶ್ರುತ್ವಾ ಶಶಕ ಆಹಾ. ಸೊ ದೇ ವರ್ ಇನ್ ಸರ್ಚ್, ದೇ ಬೋತ್ ವರ್ ಇನ್ ಸರ್ಚ್ ಆಫ್ ದ ರೈಟ್ ಪರ್ಸನ್. ಸೊ ನ್ಯಾಯ ಯಾರು ಕೊಡ್ತಾರೆ ನಮಗೆ? ಧರ್ಮದ ಬಗ್ಗೆ ಹೆಚ್ಚು ತಿಳ್ಕೊಂಡಿರೋರು ಯಾರಿದ್ದಾರೆ ಅವ್ರ ಹತ್ರ ಹೋಗೋಣ ಅಂತ ಹುಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ಹುಡ್ಕೊಂಡು ಬಂದಾಗ ಅವರಿಗೆ ಕಾಣೋ ಥರನೇ ಅದು ಕೂತಿದೆ. ಸೊ ಶಶಕ ಹೇಳ್ತು, ಏನದು ಮೊಲ ಹೇಳ್ತು, ಬೋಹೋ ಬೋಹೋ ಕಪಿಂಜಲ ಏಷ ನದಿ ತೀರೆ ತಪಸ್ವಿ ಧರ್ಮವಾದಿ ತಿಷ್ಠತಿ. ಲುಕ್ ಅಟ್ ದಿಸ್ ಪರ್ಸನ್, ಇವನು ನದಿ ತೀರದಲ್ಲಿ ತಪಸ್ವಿ ಧರ್ಮವಾದಿ ಇದ್ದಾನೆ. ತದೇನಂ ಪೃಚ್ಛಾವಹ, ಅದರಿಂದ ಇವನಿಗೆ ಕೇಳೋಣ ನಾವು ಈ ನಮ್ಮ ನ್ಯಾಯದ ಬಗ್ಗೆ, ಇವನಿಗೆ ನ್ಯಾಯ ಅನ್ಯಾಯದ ಬಗ್ಗೆ ಇವನು ಹೇಳ್ಬೋದು. ಸೊ ಈಸ್ ದ ರೈಟ್ ಪರ್ಸನ್, ಲೆಟ್ ಅಸ್ ಅಪ್ರೋಚ್ ಹಿಮ್ ಅಂತ ಹೇಳ್ತು.
ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋಮಸ್ತಿ ಅಥ ಕಪಿಂಜಲ ಆಹಾ. ಅದಕ್ಕೆ ಕಪಿಂಜಲ ಹೇಳ್ತು, ಶಶಕ ಹೇಳ್ತು, ಮೊಲ ಹೇಳ್ತು, ಬಾ ಹಿ ಸೀಮ್ಸ್ ಟು ಬಿ ಅ ರೈಟ್ ಪರ್ಸನ್ ಟು ಗಿವ್ ದ ಜಸ್ಟಿಸ್, ಅದರಿಂದ ಕೇಳೋಣ ಬಾ ಅಂತ ಮೊಲ ಹೇಳ್ತು. ಅದಕ್ಕೆ ಕಪಿಂಜಲ ಆಹಾ. ದ ಬರ್ಡ್ ಸೇಸ್, ದ ಸ್ಪ್ಯಾರೋ ಸೆಡ್ ನನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಎಂಸ್ತಿ. ಪ್ಲೀಸ್ ಅಂಡರ್ಲೈನ್ ಚಿಲ್ಡ್ರನ್ ದಟ್ ಲೈನ್. ನನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಎಂಸ್ತಿ. ಅಂಡರ್ಲೈನ್ ಮಾಡಿ ಅದನ್ನ. ಹಿ ಈಸ್ ಅ ಬಾರ್ನ್ ಎನಿಮಿ. ಸ್ವಭಾವತಃ ಶತ್ರು, ಇವನು ನಮ್ಮ ಹುಟ್ಟು ಶತ್ರು ಆಗಿದ್ದಾನೆ. ಅವನ ಜೊತೆ ಹೋದ್ವಿ, ಅವನ ಹತ್ರ ಹೋದ್ವಿ ಅಂದರೆ ಡೆಫಿನೆಟ್ಲಿ ಅವ್ನು ನಮ್ಮನ್ನು ಉಳಿಸೋದಿಲ್ಲ ಎಂಬುದಾಗಿ ಕಪಿಂಜಲ ಹೇಳ್ತು. ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತಃ ಅಸ್ತಿ. ಶತ್ರು, ದ ಸಿನಾನಿಮ್ ಆಫ್ ಶತ್ರು ಈಸ್ ರಿಪುಹು, ಅರಿಹಿ. ಓಕೆ, ರಿಪುಹು ಅರಿಹಿ. ಶತ್ರು ಸಿನಾ ಅಪೋಸಿಟ್ ಮಿತ್ರಂ. ಶತ್ರು ಮಿತ್ರಂ ಅಪೋಸಿಟ್. ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋಯಂ ಅಸ್ತಿ. ಇವನು ನಮ್ಮ ಶತ್ರುವಾಗಿದ್ದಾನೆ, ಅವನ ಹತ್ರ ಹೋದರೆ ನಿಜವಾಗ್ಲೂ ನಮಗೆ ನ್ಯಾಯ ಸಿಗೋದಿಲ್ಲ. ತದ್ದೂರೇ ಸ್ಥಿತೌ ಪೃಚ್ಛಾವಹ. ಅದರಿಂದ ನಾಟ್ ಟು ಗೋ ಕ್ಲೋಸ್ ಟು ಹಿಮ್, ಹತ್ರ ಹೋಗೋದು ಬೇಡ, ದೂರೇ ಸ್ಥಿತ್ವ. ದೂರಂ ಸಮೀಪಂ ಅಪೋಸಿಟ್ಸ್. ದೂರಂ ಸಮೀಪಂ. ದೂರೇ ಸ್ಥಿತ್ವ ಪೃಚ್ಛಾವಹ, ದೂರದಲ್ಲಿ ನಿಂತ್ಕೊಂಡು ಕೇಳೋಣ. ಕದಾಚಿದಸ್ಯ ವ್ರತವೈಕಲ್ಯಂ ಸಂಪದ್ಯತೆ ತಥೋ ದೂರಸ್ಥಿತ್ವ ಊಚತುಹು. ಅದರಿಂದ ಅಕಸ್ಮಾತ್ ಅದು ಏನು ಮಾಡ್ತಾ ಇದೆ ಅಂತಂದರೆ, ಅದು ಜಸ್ಟ್ ಅದು ಚಾಂಟ್ ಮಾಡ್ತಾ ಇದೆ, ಧ್ಯಾನ ಮೆಡಿಟೇಷನ್ ಮಾಡೋ ಪೋಸ್ಟರಲ್ಲಿ ನಿಂತಿದೆ. ಅದರಿಂದ ಈವನ್ ನಾವು ಹತ್ರ ಹೋದರೆ ಅದರ ವ್ರತ ಭಂಗವಾಗುತ್ತೆ. ಅದರಿಂದ ದೂರ ನಿಂತುಕೊಳ್ಳೋಣ ಎಂಬುದಾಗಿ ಹೇಳ್ತು. ತಥೋ ದೂರಸ್ಥಿತ್ವ ಊಚತುಹು. ಸೊ ದೇ ಬೋತ್ ಸ್ಟೇಡ್ ಅವೇ ಫ್ರಮ್ ದ ವೈಲ್ಡ್ ಕ್ಯಾಟ್. ತೀಕ್ಷ್ಣ ದಂಷ್ಟದ ಹತ್ತಿರ ಹೋಗಲಿಲ್ಲ, ದೂರ ನಿಂತ್ಕೊಂಡು ಊಚತುಹು. ಬೋತ್ ಬಿಗ್ಯಾನ್ ಟು ಸ್ಪೀಕ್. ಬೋಹ ತಪಸ್ವಿನ್, ಹೇ ತಪಸ್ವಿಯೇ, ಧರ್ಮೋಪದೇಶಕ, ಧರ್ಮೋಪದೇಶಕನೇ, ಆವಯೋಹ ವಿವಾದವು ವರ್ತತೆ. ಆವಯೋಹ, ನಮ್ಮಿಬ್ಬರ ನಡುವೆ ಒಂದು ಜಗಳ ಇದೆ, ಒಂದು ವಿವಾದ ಇದೆ, ಒಂದು ಗೊಂದಲ ಇದೆ. ತದ್ ಧರ್ಮಶಾಸ್ತ್ರ ದ್ವಾರೇಣ ಅಸ್ಮಾಕಂ ನಿರ್ಣಯಂ ಕುರು. ಯು ಸೀಮ್ ದಟ್ ಯು ಆರ್ ನೋನ್ ಟು ಧರ್ಮ. ಅಂದರೆ ಧರ್ಮವನ್ನು ನೀನು ಹೆಚ್ಚಾಗಿ ತಿಳ್ಕೊಂಡಿದ್ಯಾ ಅಂತ ಅನಿಸ್ತಾ ಇದೆ ನೀನು ನೋಡಿದ್ರೆ. ಸೊ ಯು ಸೀಮ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್, ಯು ಹ್ಯಾವ್ ಡೈಜೆಸ್ಟೆಡ್ ದ ಹೋಲ್ ಧರ್ಮ. ವಾಟ್ ಈಸ್ ಧರ್ಮ, ಯು ನೋ ದಟ್. ಸೊ ಯು ಆರ್ ದ ರೈಟ್ ಪರ್ಸನ್. ಪ್ಲೀಸ್ ಟೆಲ್ ಮಿ. ವಿ ಬೋತ್ ಹ್ಯಾವ್ ಒನ್ ಕನ್ಫ್ಯೂಷನ್. ವಿ ಆರ್ ಇನ್ ಕನ್ಫ್ಯೂಷನ್. ವಿ ಹ್ಯಾವ್ ಡಿಸ್ಪ್ಯೂಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮಲ್ಲಿ. ಸೊ ಯು ಸೀಮ್ ದಟ್ ಯು ಆರ್ ಅ ರೈಟ್ ಪರ್ಸನ್ ಟು ಗಿವ್ ದ ಜಸ್ಟಿಸ್. ಪ್ಲೀಸ್ ಗಿವ್ ಅಸ್, ಪ್ಲೀಸ್ ಸಾಲ್ವ್ ಅ ಪ್ರಾಬ್ಲಮ್. ತದ್ ಧರ್ಮಶಾಸ್ತ್ರ ದ್ವಾರೇಣ, ವಾಟ್ ಡಸ್ ಧರ್ಮ ಸೇ ಅಕಾರ್ಡಿಂಗ್ ಟು ಧರ್ಮ, ಆಸ್ ಪರ್ ದ ಧರ್ಮ ಸೇಯಿಂಗ್ ಏನು, ವಾಟ್ ಇಸ್ ದ ಹೂ ಗೆಟ್ಸ್ ಎಂಬುದಾಗಿ ದ ಜಸ್ಟಿಸ್, ಅದನ್ನು ಹೇಳು. ನಿರ್ಣಯಂ ಕುರು. ಯೋ ಹೀನವಾದೋ ಸ ತೇ ಭಕ್ಷ್ಯ. ಪ್ಲೀಸ್ ಅಂಡರ್ಲೈನ್ ದಿಸ್ ಲೈನ್. ಯೋ ಹೀನವಾದೋ ನ ಸ ತೇ ಭಕ್ಷ್ಯ. ಯಾರು ಸುಳ್ಳು ಹೇಳ್ತಾರೆ, ಹೀನವಾದಿ ಅಂತಂದ್ರೆ ಏನು, ಸುಳ್ಳನ್ನ, ಒನ್ ಹೂ ಲೈಸ್, ಫಾರ್ ದೆಮ್ ಯು ಕ್ಯಾನ್, ಫಾರ್ ಹಿಮ್ ಯು ಕ್ಯಾನ್ ಈಟ್. ಯೋ ಹೀನವಾದಿ ಸ ತೇ ಭಕ್ಷ್ಯ. ನೀನು, ನಾವು ಹೇಳ್ತೀವಿ ವಾಟ್ ಇಸ್ ಆ ಪ್ರಾಬ್ಲಮ್ ಅಂತ, ಅದಕ್ಕೆ ಯಾರು ಅಂದರೆ ಹೂ ಇಸ್ ಇನ್ ಡಿಫೆಕ್ಟ್, ಅಂದರೆ ಹೂ ಇಸ್ ದ ಲಯರ್ ಅಂತ ನಿಮಗೆ ಅನ್ಸುತ್ತೋ, ಸೊ ಫಾರ್ ಹಿಮ್ ಯು ಕ್ಯಾನ್ ಈಟ್. ಪ್ಲೀಸ್ ಅಂಡರ್ಲೈನ್. ಯೋ ಹೀನವಾದಿ ಸ ತೇ ಭಕ್ಷ್ಯ. ಸ ಆಹಾ. ಸ ರೆಫರ್ಸ್ ಟು ತೀಕ್ಷ್ಣ ದಂಷ್ಟ, ವೈಲ್ಡ್ ಕ್ಯಾಟ್. ಅದಕ್ಕೆ ಆಹಾ ಮೀನ್ಸ್ ಟೋಲ್ಡ್. ಆಹಾ ಎಲ್ಲ ಲೆಸನ್ ಆಲ್ಮೋಸ್ಟ್ ಬರುತ್ತಿದ್ದು ನೋಡ್ಕೊಳ್ರಿ. ಆಹಾ ಮೀನ್ಸ್ ಅವದತ್, ಅವೋಚತ್. ಓಕೆ, ಅವದತ್, ಅವೋಚತ್ ಇವೆಲ್ಲ ಸಿನಾನಿಮ್ಸ್. ಹೇಳಿದನು, ಹೇಳಿತು. ಭದ್ರೌ ಮಾಮೈವ ವದತಂ. ಮಾ ಮೀನ್ಸ್ ಡೋಂಟ್. ಮಾಮೈವಂ, ಮಾ ಪ್ಲಸ್ ಏವಂ ಮೈವಂ. Here what is there? A. What is here? A. A plus A is equal to A plus AI is equal to I only. What is that? Maivam. Which sandhi? Vriddhi sandhi. Vriddhi sandhi. Bhadrau mamaivam vadatam. Don't say like that. What? Don't say like that ಅಂದ್ರೆ one who lies you can eat ಅಂತ ಹೇಳ್ತಲ್ಲ, ಅದರಿಂದ ಆ ಥರ ಮಾತಾಡಬೇಡಿ. ನಿವೃತ್ತೋಹಂ ನರಕಪಾತಕ ಮಾರ್ಗಾತ್. ಐ ಆಮ್ ರಿಟೈರ್ಡ್ ಫ್ರಮ್ ಆಲ್ ದ ಸಿನ್ಸ್.
You know that you earlier what you were knowing, I am a cruel person, I hurt people ಅಂತ ನಿಲ್ಕೊಂಡಿದ್ರೆ, ಆದರೆ ಐ ಆಮ್ ರಿಟರ್ನ್ ಫ್ರಮ್ ಆಲ್ ದ ಸಿನ್ಸ್, ದ ಬ್ಯಾಡ್ ಆಕ್ಟ್ಸ್ ಇದೆಯಲ್ಲ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಐ ಹ್ಯಾವ್ ಗಿವನ್ ಅಪ್ ಆಲ್ ದ ಬ್ಯಾಡ್ ಆಕ್ಟ್ಸ್. ಕೆಟ್ಟ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟಿದ್ದೀನಿ. ನಿವೃತ್ತೋಹಂ ನರಕಪಾತಕ ಮಾರ್ಗಾತ್, ಅಹಂ ನಿವೃತ್ತ ನರಕಪಾತಕ ಮಾರ್ಗಾತ್, ನಾನು ಕೆಟ್ಟ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟಿದ್ದೇನೆ. ಅದರಿಂದ ನೀವು ನನ್ನನ್ನು ಆ ಥರ ಅನ್ಕೋಬೇಡ್ರಿ. ಅಹಿಂಸೈವ ಧರ್ಮ ಮಾರ್ಗ, ಹಿಂಸಾ ಅಹಿಂಸಾ ಅಪೋಸಿಟ್ಸ್. ಅಹಿಂಸೈವ ಧರ್ಮ ಮಾರ್ಗ, ಧರ್ಮ ಮಾರ್ಗ ಅಂತಂದ್ರೆ ಏನು? ಅಹಿಂಸೆಯೇ ಧರ್ಮ ಮಾರ್ಗ. ಆ್ಯಂಡ್ ಅಹಿಂಸಾ ಪೂರ್ವಕೋ ಧರ್ಮೋ ಯಸ್ಮಾತ್ ಸದ್ಭಿರುದಾಹೃತಃ ಯತ್ ಯೂಕಮತ್ಗುಣದಂಶಾದಿಸ್ ತತ್ತಾನಪಿ ರಕ್ಷಯೇತ್. ಅಹಿಂಸಾ ಪೂರ್ವಕೋ ಧರ್ಮೋ, ಅಹಿಂಸೆಯಿಂದ ಕೂಡಿದಂಥ ಕೆಲಸವನ್ನು ಮಾಡಬೇಕು, ಹಿಂಸೆಯನ್ನು ಮಾಡಬಾರ್ದು ನಾವು ಯಾವತ್ತೂ. ಅದರಿಂದ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಯೂಕ ಮತ್ಕುಣದಂಶಾಹ, ಯೂಕ ಮತ್ಕುಣದಂಶಾಹ ಅಂದರೆ ಇದು ಇನ್ಸೆಕ್ಟ್ಸ್ ಲೈಕ್ ಏನದು ಬೆಡ್ ಬಗ್ ಇರ್ಬೋದು, ಅಥವಾ ಮಸ್ಕಿಟೋಸ್ ಇರ್ಬೋದು, ದೆನ್ ಹೌಸ್ ಫ್ಲೈ ಇರ್ಬೋದು, ಯಾವುದೇ ವಾಟ್ ಎವರ್ ಕೀಟಗಳು ನಿಮಗೆ ತೊಂದರೆ ಕೊಟ್ಟರು ಅದನ್ನು ಏನು ಮಾಡಬೇಕು ನಾವು? ರಕ್ಷೆಯೇ, ಅದನ್ನು ಹಿಂಸೆ ಮಾಡಬಾರ್ದು. ಯೂಕ ಮತ್ಕುಣ ದಂಶಾದಿ ತತ್ತಾನಪಿ, ದಂಶ ಅಂದರೆ ಕಚ್ಚಿದ್ರೂ ಕೂಡ, ಅದು ನಮ್ಮನ್ನು ಬೈಟ್ ಮಾಡಿದ್ರೂ ಕೂಡ ವಿ ಶುಡ್ ನಾಟ್ ಹರ್ಟ್ ದೆಮ್ ಎಂಬುದಾಗಿ ಹೇಳ್ತಾ ಇದೆ. ಅಂದರೆ ಇಟ್ ಈಸ್ ಪ್ರಿಟೆಂಡಿಂಗ್ ದ್ಯಾಟ್ ಜಸ್ಟ್ ಐ ಆಮ್ ದ ಫಾಲೋವರ್ ಆಫ್ ಧರ್ಮ, ಐ ಹ್ಯಾವ್ ಗಿವನ್ ಅಪ್ ಆಲ್ ಮೈ ಬ್ಯಾಡ್ ಆಕ್ಟಿವಿಟೀಸ್ ಎಂಬುದಾಗಿ, ಅದನ್ನು ಜಸ್ಟ್ ಇಟ್ ಇಸ್ ಟೇಕಿಂಗ್ ದ ಬೋತ್ ಆಫ್ ದೆಮ್ ಇನ್ ಟು ಇಟ್ಸ್ ಕಾನ್ಫಿಡೆನ್ಸ್. ಏತೇಪಿ ನೋಡಿ, ಪೂರ್ವರೂಪ ಸಂಧಿ ಬಂದಿದೆ. ಏತೇ ಪ್ಲಸ್ ಅಪಿ ಏತೇಪಿ. ಯೇ ಯಾಜ್ಞಿಕ ಯಜ್ಞಕರ್ಮಾಣಿ ಪಶೂನ್ ವ್ಯಾಪಾದಯಂತಿ ತೇ ಮೂರ್ಖಾಃ ಪರಮಾರ್ಥಂ ಶ್ರುತೇರ್ ನ ಜಾನಂತಿ. ಈವನ್ ವಾಟ್ ಇಟ್ ಈಸ್ ಸೇಯಿಂಗ್ ಅಂದರೆ, ಯಾಜ್ಞಿಕ ಯಜ್ಞಕರ್ಮಣಿ, ಯಜ್ಞ ಹವನ ಹೋಮಗಳನ್ನು ಮಾಡುವಾಗ ಪಶೂನ್ ವ್ಯಾಪಾದಯಂತಿ, ಬಲಿಯನ್ನು ಕೊಡ್ತಾರೆ. ಪಶುಗಳು ಅಂತಂದ್ರೆ ಏನು? ಪ್ರಾಣಿಗಳನ್ನು ಬಲಿಯನ್ನು ಕೊಡ್ತಾರೆ. ಸೊ ಬಲಿ ಪೂಜೆ ಅಂತ ಮಾಡ್ತಾರಲ್ಲ, ಯಜ್ಞ ಹವನ ಹೋಮಗಳನ್ನು ಮಾಡುವಾಗ ಬಲಿ ಪೂಜೆ ಅಂತ ಹೇಳ್ತಾರೆ. ನೀವೆಲ್ಲ ನೋಡಿರುವ ಹೋಮ ಹವನಗಳನ್ನು ಮಾಡುವಾಗ ಕೆಂಪು ಅನ್ನನ ಇಟ್ಟಿರ್ತಾರೆ 4 ಮೂಲೆಯಲ್ಲಿ, ದಟ್ ಈಸ್ ಬಲಿ ಪೂಜಾ ಅಂತ ಹೇಳ್ತೀವಿ. ಕೆಂಪು ಅನ್ನ ಅಂದರೆ ಕ್ರೂರ ಕ್ಷುದ್ರ ದೇವತೆಗಳಿಗೆ ಶಾಂತಿಯನ್ನು ಮಾಡೋದದು. ಓಕೆ, ಸೊ ಕೆಂಪು ಅನ್ನ ಮಾಡಿಟ್ಟಿರ್ತಾರೆ. ಓಕೆ, ಕೆಲವರು ಏನು ಮಾಡ್ತಾರೆ? ಪಶುಗಳನ್ನು ಬಲಿ ಕೊಡ್ತಾರೆ. ಪಶೂನ್ ವ್ಯಾಪಾದಯಂತಿ, ಯಜ್ಞಕರ್ಮಣಿ ಪಶೂನ್ ವ್ಯಾಪಾದಯಂತಿ ತೇ ಮೂರ್ಖಾಃ ಎಂಬುದಾಗಿ ಹೇಳ್ತಾ ಇದೆ. ದೇ ಆರ್ ಆಲ್ ಫೂಲಿಶ್ ಪೀಪಲ್. ಒನ್ ಹೂ ಕಿಲ್ಸ್ ದ ಅನಿಮಲ್ಸ್ ಫಾರ್ ದೇರ್ ಸೆಲ್ಫಿಶ್ನೆಸ್, ಸ್ವಾರ್ಥಕ್ಕಾಗಿ ಪಶುಗಳನ್ನು ಬಲಿ ಕೊಡೋರು ಮೂರ್ಖರು. ಪರಮಾರ್ಥಂ ಶ್ರುತೇಹೆ ನ ಜಾನಂತಿ. ಶ್ರುತಿ ಅಂದರೆ ಏನು ಅಂತ ಗೊತ್ತಿಲ್ಲ. ಶ್ರುತಿ ಮೀನ್ಸ್ ವೇದ. ಓಕೆ, ವೇದ ಅಂದರೆ ಏನು ಗೊತ್ತಿಲ್ಲ, ಧರ್ಮ ಅಂದರೆ ಏನು ಗೊತ್ತಿಲ್ಲ. ದೇ ಆರ್ ಆಲ್ ಫೂಲಿಶ್ ಪೀಪಲ್. ತತ್ರ ಕಿಲೈದುಕ್ತಂ ಅಜೈರಷ್ಟವ್ಯಂ ಇತಿ. ಆ್ಯಂಡ್ ಆಲ್ಸೋ ದರ್ ಇಸ್ ಅನ್ ಆಲ್ಟರ್ನೇಟಿವ್. ವಾಟ್ ಆಲ್ಟರ್ನೇಟಿವ್ ಇದೆ? ಏನದು? ಅಜೈರಷ್ಟವ್ಯಂ ಅಂತ ಇದೆ. ಅಜ ಅಂತಂದರೆ ಶೀಪ್, ಕುರಿ. ಓಕೆ, ಸೊ ಅಜೈರಷ್ಟವ್ಯಂ ಅಂತಂದರೆ ಏನಪ್ಪ ಅಂದರೆ, ಅಜಾವ್ರೀಹ್ಯಸ್ತಾವತ್ ಸಪ್ತವಾರ್ಷಿಕಾ ಕಥ್ಯಂತೆ. ಈವನ್ ಅಜ ಅಂತಂದರೆ ಏನು? ವ್ರೀಹಿ ಅಂದರೆ ಬ್ಯಾಂಬೂ ಟ್ರೀನಲ್ಲಿ ಒಂದು ರೀತಿಯ ಒಂದು ಕಾಳು ಬಿಡುತ್ತೆ, ಭತ್ತದ ಕಾಳು ಬಿಡುತ್ತೆ. ಅದನ್ನು ಈವನ್ ಇನ್ಸ್ಟೆಡ್ ಆಫ್ ಶೀಪ್, ಕಿಲ್ಲಿಂಗ್ ಅ ಶೀಪ್ ಟು ಫಾರ್ ದ ಬಲಿ ಪೂಜಾ, ದೇ ಕ್ಯಾನ್ ಆಫರ್ ದಟ್ ವ್ರೀಹಿ, ಅಂದರೆ ಅಜವ್ರೀಹ್ಯಾದಯ ಅಂತ ಹೇಳ್ತೀವಿ. ಅಂದರೆ ಬ್ಯಾಂಬೂ ಟ್ರೀನಲ್ಲಿ ಅದು ಲೈಕ್ ಪ್ಯಾಡಿ ಥರನೇ ಇರುತ್ತೆ, ಅದನ್ನು ಹಾಕ್ಬೋದು. ವೈ ದೇ ಕಿಲ್ ಅನಿಮಲ್ಸ್ ಎಂಬುದಾಗಿ, ಅಂದರೆ ಆಲ್ಟರ್ನೇಟಿವ್ ಇದೆ. ಪಶುವನ್ನೇ ಬಲಿ ಕೊಡಬೇಕು ಅಂತ ಅಜ ಅಂದ ತಕ್ಷಣ ಅದಕ್ಕೂ ಕೂಡ ಅಜ ಅಂತ ಹೇಳ್ತಾರೆ, ಇದಕ್ಕೂ ಅಜ ಅಂತಾರೆ. ಅದರಿಂದ ವೈ ಡೂ ದೇ ಕಿಲ್ ಅನಿಮಲ್ಸ್? ದೇ ಕ್ಯಾನ್ ಆಫರ್ ದಿಸ್ ದ ಪ್ಯಾಡಿ ಅಲ್ವಾ, ಬ್ಯಾಂಬೂ ಟ್ರೀನಲ್ಲಿ ಬೆಳೆಯುವಂತಹ ಪ್ಯಾಡಿಗಳು ಹಾಕ್ಬೋದು. ಯಾಕೆ ಅದನ್ನು ಹಾಕ್ತಾರೆ ಎಂಬುದಾಗಿ ಹೇಳ್ತದೆ. ಸಬ್ಸ್ಟಿಟ್ಯೂಟ್ ಇದೆ ಎಂಬುದಾಗಿ ಹೇಳ್ತಾ ಇದೆ. ನ ಪುನಃ ಪಶು ವಿಶೇಷ, ನಾಟ್ ಅನಿಮಲ್ಸ್ ಶುಡ್ ನಾಟ್ ಬಿ ಕಿಲ್ಡ್. ತನ್ನಾಹಂ ಭಕ್ಷಯಿಷ್ಯಾಮಿ, ಪ್ಲೀಸ್ ಅಂಡರ್ಲೈನ್ ದಿಸ್, ತನ್ನಾಹಂ ಭಕ್ಷಯಿಷ್ಯಾಮಿ. ತತ್ ಪ್ಲಸ್ ನ, ತತ್ ಪ್ಲಸ್ ನ, ವರ್ಗಸ್ಯ ಪ್ರಥಮಾಕ್ಷರಂ ವರ್ಗಸ್ಯ ಪಂಚಮಾಕ್ಷರಂ, ತದ್ವರ್ಗಸ್ಯ ಪಂಚಮಾಕ್ಷರಮೇವ ತನ್ನ. ತತ್ ಪ್ಲಸ್ ನ ತನ್ನ. ಸೊ ತತ್ ಪ್ಲಸ್ ನಾಹಂ, ತತ್ ಪ್ಲಸ್ ನಾಹಂ ತನ್ನಾಹಂ. ಈವನ್ ವಿ ಕ್ಯಾನ್ ಮೇಕ್ ಲೈಕ್ ದಿಸ್ ಆಲ್ಸೋ.
Both are Anunasika Sandhi. Tannaham bhakshayishyami. I am not going to eat him. That means ಸುಳ್ಳು ಹೇಳೋರ್ನ ನೀ ತಿನ್ನು ಅಂತ ಹೇಳಿದ್ರಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ಎನಿಬಡಿ ಅಂತ ಹೇಳಿದ್ರು. ತನ್ನಾಹಂ ಭಕ್ಷಯಿಷ್ಯಾಮಿ, ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ಎನಿಬಡಿ. ಪರಂ ಪರಾಜಯ ನಿರ್ಣಯಂ ಕರಿಷ್ಯಾಮಿ. ಎಸ್, ಬಟ್ ಐ ಕ್ಯಾನ್ ಗಿವ್ ಯು ಜಸ್ಟಿಸ್. ಬಟ್ ಯು ಸೆಡ್ ದಟ್ ಒನ್ ಹೂ ಲೈಸ್ ಯು ಕ್ಯಾನ್ ಈಟ್ ಅಂತ ಹೇಳಿದ್ರಿ. ಅದೇ ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ಎನಿಬಡಿ ಬಟ್ ಐ ಕ್ಯಾನ್ ಗಿವ್ ಯು ಜಸ್ಟಿಸ್ ಎಂಬುದಾಗಿ ಹೇಳ್ತು. ಜಯ ಪರಾಜಯ ನಿರ್ಣಯಂ ಕರಿಷ್ಯಾಮಿ. ಜಯ ಯಾರು, ಹೂ ಇಸ್ ರೈಟ್ ಹೂ ಇಸ್ ರಾಂಗ್ ಐ ಕ್ಯಾನ್ ಸೇ. ಕಿಂತು ಅಹಂ ವೃದ್ಧೋ. ಕಿಂತು ಅಹಂ ಇಸ್ ದೇರ್. ಕಿಂತು ಪ್ಲಸ್ ಅಹಂ. ಟೆಲ್ ಮಿ ವಿಚ್ ಸಂಧಿ. Here what is there? Ukara. Here akara. Ukarasya sware pare. Any swara except ukara andre ಏನು ಬರುತ್ತೆ? ವ ಬರುತ್ತೆ. ಕಿಂತ್ವಹಂ. ಎಣ್ ಸಂಧಿಹಿ. ಕಿಂತು ಅಹಂ ವೃದ್ಧೋ. ಐ ಆಮ್ ಗ್ರೋನ್ ಓಲ್ಡ್. ಬಟ್ ನನಗೆ ವಯಸ್ಸಾಗಿದೆ. ಅದರಿಂದ ದೂರಾತ್ ಯುವಯೋ ಭಾಷಾ ಅಂತರಂ ಸಮ್ಯಕ್ ನ ಶೃಣೋಮಿ. ಆಸ್ ಐ ಆಮ್ ಗ್ರೋನ್ ಓಲ್ಡ್ ಐ ಕೆನ್ ನಾಟ್ ಲಿಸನ್ ಯು ಪ್ರಾಪರ್ಲಿ ಆಸ್ ಯು ಸ್ಟೇಡ್ ಅವೇ ಫ್ರಮ್ ಮೀ. ನೀವು ದೂರ ನಿಂತಿದ್ದೀರಾ, ನನಗೆ ವಯಸ್ಸಾಗಿದೆ, ಕಿವಿ ಸರಿಯಾಗಿ ಕೇಳೋದಿಲ್ಲ. ಅದರಿಂದ ಸಮ್ಯಕ್ ನ ಶೃಣೋಮಿ. ಸಮ್ಯಕ್ ಅಂದರೆ ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು ಪ್ರಾಪರ್ಲಿ. whatever you are saying that I am unable to hear. एवं ज्ञात्वा मम समीपवर्तिनो भूत्वा मम अग्रे न्यायं वदतं येन विज्ञाय विवाद परमार्थं वचो वदतो मे परलोकबाधो न भवति. So what it is saying, see how brilliant, how smart it is. See what it is saying, it is taking the reason that I am grown old, you stayed away from me, but I cannot hear you properly. If I hear wrongly, ರಾಂಗ್ ಮಿಸ್ಟೇಕ್ ಮಾಡ್ಕೊಂಡು ನಾನೇನಾದ್ರು ತಪ್ಪು ಕೇಳ್ಕೊಂಡು ನಾನೇನಾದ್ರು ನಿಮಗೆ ಜಸ್ಟಿಸ್ ಕೊಟ್ಟೆ ಅಂತಂದರೆ ನನಗೆ ಏನಾಗುತ್ತೆ? ಪರಲೋಕ ಯಾತ್ರಾ ಬಾಧಾ ಭವತಿ. ನನಗೆ ಅಧರ್ಮವನ್ನು ಮಾಡ್ದಂಗೆ ಆಗುತ್ತೆ. ರೈಟ್ ಪರ್ಸನ್ನ ನಾನು ರಾಂಗ್ ಅಂತ ಹೇಳ್ಬೋದು, ರಾಂಗ್ ಪರ್ಸನ್ನ ರೈಟ್ ಅಂತ ಹೇಳ್ಬೋದು. ಇಫ್ ಐ ನಾಟ್ ಹಿಯರ್ ಯು ಪ್ರಾಪರ್ಲಿ, ಹೆನ್ಸ್ ಪ್ಲೀಸ್ ಕ್ಲೋಸ್ ಟು ಮೀ ಅಂತ ಹೇಳ್ತಾ ಇದೆ. ಹೌ ಸ್ಮಾರ್ಟ್ ನೋಡಿ ಇದು ಕ್ಯಾಟ್. ಸೊ ಅದರಿಂದ ಹೇಳ್ತಾ ಇದೆ, ನನಗೆ ವದತೋ ಮೇ ಪರಲೋಕ ಬಾಧೋ ನ ಭವತಿ. ನನಗೆ ಐ ವಿಲ್ ಬಿ ಇನ್ ಪ್ರಾಬ್ಲಮ್ ಇಫ್ ಐ ಗಿವ್ ಯು ದ ಜಸ್ಟಿಸ್ ಇನ್ ಅ ರಾಂಗ್ ವೇ ಬೈ ಲಿಸನಿಂಗ್ ರಾಂಗ್, ಬಿಕಾಸ್ ಯು ಆರ್ ಸ್ಟೇಯಿಂಗ್ ಅವೇ ಫ್ರಮ್ ಮೀ. ದೂರದಲ್ಲಿ ನಿಂತ್ಕೊಂಡು ನೀವು ನನಗೆ ಹೇಳಿದ್ರಿ ಅಂದರೆ, ನಾನು ಅಕಸ್ಮಾತ್ ತಪ್ಪಾಗಿ ನನಗೆ ಕೇಳಿಸ್ಕೊಂಡು ನಾನು ನಿಮಗೆ ನ್ಯಾಯವನ್ನು ಕೊಟ್ಟೆ ಅಂತಂದರೆ ಅಪರಾಧಿಗೆ ನಿರಪರಾಧ ಆಗ್ಬೋದು, ನಿರಪರಾಧಿ ಅಪರಾಧ ಆಗ್ಬೋದು. ಅದರಿಂದ ಏನು ಮಾಡ್ತೀರಾ? ತಸ್ಮಾತ್ ವಿಶ್ರಬ್ಧೌ ಭೂತ್ವಾ ಮಮ ಕರ್ಣೋಪಾಂತಿಕೆ ಸ್ಫುಟಂ ನಿವೇದಯತಾಂ. ಹೆನ್ಸ್ ಪ್ಲೀಸ್ ಕ್ಲೋಸ್ ಟು ಮೀ ಆ್ಯಂಡ್ ಪ್ಲೀಸ್ ಸ್ಪೀಕ್ ಇನ್ ಟು ಮೈ ಇಯರ್ಸ್ ಡೈರೆಕ್ಟ್ಲಿ. ನನ್ನ ಕಿವಿಯೊಳಗೆ ಹತ್ತಿರ ಬಂದು ನನ್ನ ಕಿವಿಯ ಹತ್ತಿರ ಹೇಳಿ ಅಂತ ಹೇಳ್ತು. ತಸ್ಮಾತ್ ವಿಶ್ರಬ್ಧೌ ಭೂತ್ವಾ ಮಮ ಕರ್ಣೋಪಾಂತಿಕೆ. ಕರ್ಣ ಪ್ಲಸ್ ಉಪಾಂತಿಕೆ, ಅ ಪ್ಲಸ್ ಉ ಇಸ್ ಈಕ್ವಲ್ ಟು ಓ. ಕರ್ಣೋಪಾಂತಿಕೆ ಸ್ಫುಟಂ ನಿವೇದಯತಾಂ. ಸ್ಫುಟಂ ಮೀನ್ಸ್ ಕ್ಲಿಯರ್ಲಿ, ಪ್ಲೀಸ್ ಸ್ಪೀಕ್ ಕ್ಲಿಯರ್ಲಿ ಎಂಬುದಾಗಿ ಹೇಳ್ತು. ಕಿಂ ಬಹುನಾ ತೇನ ಕ್ಷುದ್ರೇಣ ತಥಾ ತೌ ತೂರ್ಣಂ ವಿಶ್ವಾಸಿತೌ. ಬಟ್ Papa, poor sparrow and the rabbit believed this wild cat. ಓಕೆ, ವಿಶ್ವಾಸಿತವು ಇದನ್ನ ಮಾತನ್ನ ನಂಬಿಟ್ವು. ಕಿಂ ಬಹುನಾತೇನ ಕ್ಷುದ್ರೇಣ ತಥಾ ತೌ ತೂರ್ಣಂ ವಿಶ್ವಾಸಿತೌ ಯಥಾ ತಸ್ಯೋತ್ಸಂಗವರ್ತಿನೋ ಸಂಜಾತೋ. ಆಸ್ ಇಟ್ ದ ಕ್ಯಾಟ್ ಸೆಡ್, ದ ಸೇಮ್ ವೇ they moved close to the cat. ತತಶ್ಚ ತೇನಾಪಿ ಸಮಕಾಲಮೇವ ಏಕಃ ಪಾದಾಂತೇನಾಕ್ರಾಂತಃ ಅನ್ಯೋ ದಂಷ್ಟ್ರಾಕ್ರಕಚೇನ ಚ. As soon as the poor Kapinjala and Shigraga closed to that wild cat, at the same time what did ಏನು ಮಾಡ್ತು? ಸಮಕಾಲೀನ ಪಾದಾಂತ
ಪಾದಾಂತೇನ ಆಕ್ರಾಂತ, ಒಂದನ್ನ ತನ್ನ ಕಾಲ ಆಲ್ರೆಡಿ 1 feet ವಾಸ್ ಹೈ, ಒಂದು ಕಾಲಲ್ಲಿ ನಿಂತ್ಕೊಂಡು ಜಪ ಮಾಡೋ ಥರ ಪ್ರಿಟೆಂಡ್ ಮಾಡ್ತಾ ಇತ್ತು, ಹೌದಾ? ಸೊ ಒಂದು ಕಾಲ ಆಲ್ರೆಡಿ ಇಟ್ ವಾಸ್ ರೆಡಿ. ಸೊ ಹಾಗೆ ನಿಂತ್ಕೊಂಡು ಏನು ಮಾಡ್ತು, ಒಂದನ್ನು ತನ್ನ ಕಾಲ್ ಕೆಳಗೆ ಅದುಮ್ಕೊಂತು, ಇನ್ನೊಂದನ್ನ ಬಾಯಲ್ಲಿ ಇಟ್ಕೊಂತು. 2 were there ತಾನೆ. ಸೊ ಒಂದನ್ನು ಡೈರೆಕ್ಟ್ ಬಾಯಲ್ಲಿ ಇಟ್ಕೊಂತು. ಪಾದಾಂತೇನ ಆಕ್ರಾಂತಹ ಅನ್ಯೋ ದಂಷ್ಟ್ರಾಕ್ರಕಚೇನ, ದಂಷ್ಟ್ರಾಕ್ರಕಚೇನ, ದಂಷ್ಟ್ರ ಅಂದ್ರೆ ಏನು, ತನ್ನ ಗರಗಸದಂತಹ ಹಲ್ಲು, ತನ್ನ ಸೀಸಾ ಥರ ಇರುವಂತಹ ಹಲ್ಲಿನಿಂದ, ಕ್ರಕಚ ದಂಷ್ಟ್ರಾಕ್ರಕಚೇನ ಚ, ಒಂದನ್ನು ಬಾಯಲ್ಲಿ ಇಟ್ಕೊಂತು, ಇನ್ನೊಂದನ್ನು ಕಾಲ್ ಕೆಳಗಿಟ್ಕೊಂಡು. ಏವಂ ದ್ವಾವಪಿ ಗತಪ್ರಾಣೋ ಭಕ್ಷಿತಾವಿತಿ, ಎರಡೂ ಕೂಡ ಏನಾಯ್ತು, ದ್ವಾವಪಿ, ದ್ವೌ ಪ್ಲಸ್ ಅಪಿ, ದ್ವೌ ಪ್ಲಸ್ ಅಪಿ, ದ್ವೌ ಅನ್ನೋ ಕಡೆ ಏನಿದೆ ಔ, ಇಲ್ಲಿ ಸ್ವರ, ಅಯಾದಿ ಸಂಧಿ, ದ್ವಾವಪಿ ಅಯಾದಿ ಸಂಧಿ, ದ್ವಾವಪಿ ಗತಪ್ರಾಣೋಸ್ತಃ, ಎರಡೂ ಕೂಡ ಜೀವವನ್ನು ಕಳ್ಕೊಂಡ್ವು. ಇವನ್ ಭಕ್ಷಿತಾವಿತಿ, ಭಕ್ಷಿತೌ ಪ್ಲಸ್ ಇತಿ, ಹಿಯರ್ ಆಲ್ಸೋ ಸೇಮ್ ಔಕಾರ ಆ್ಯಂಡ್ ಸ್ವರ, ಭಕ್ಷಿತಾವಿತಿ, ದಟ್ ಈಸ್ ಆಲ್ಸೋ ಅಯಾದಿ ಸಂಧಿ. ಅಂಡರ್ಸ್ಟೂಡ್? ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋ ರೀತಿ ಆಯ್ತಿಲ್ಲ, ಅರ್ಥ ಆಯ್ತು ತಾನೆ? ಸೊ ಅವೆರಡರ ಜಗಳ, ಅವೆರಡೇ ಇತ್ಯರ್ಥ ಮಾಡ್ಕೊಂಡಿದ್ದಿದ್ರೆ ಏನಾದರೂ ಒಂದು ಅಟ್ಲೀಸ್ಟ್ ದೇ ವುಡ್ ಹ್ಯಾವ್ ಸೇವ್ ದೇರ್ ಲೈಫ್. ಈಗ ದೇ ಹ್ಯಾವ್ ಅಪ್ರೋಚ್ ಟು ಥರ್ಡ್ ಪರ್ಸನ್ನಿಗೆ ಅಪ್ರೋಚ್ ಮಾಡಿದ್ದಕ್ಕೆ ಏನಾಯ್ತದು, ಅವರ ಜೀವವನ್ನೇ ಕಳ್ಕೊಳ್ಬೇಕಾಯ್ತು. ದಟ್ ಇಸ್ ವಾಟ್ ದ ಟೈಟಲ್ ಇಸ್ ಗಿವನ್ ಹಿಯರ್, ವಿವಾದ ವಿನಾಶಾಯ ದ್ವಯೋ ಕಲಹ. ಓಕೆ, ತೃತೀಯಸ್ಯ ಲಾಭಾಯ ಭವತಿ ಅಂತ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ದ್ವಯೋ ವಿವಾದ, ಇಬ್ಬರ ವಿವಾದ ಮೂರನೇವನಿಗೆ ಲಾಭ ಮಾಡಿಕೊಡುತ್ತೆ. ಅದರಿಂದ ತತ್ ನ ಕರಣೀಯ, ಜಗಳವನ್ನೇ ಮಾಡಬಾರ್ದು. ಜಗಳ ಆಯ್ತಾ, ನೀವಿಬ್ಬರೇ ಕುತ್ಕೊಂಡು ಇತ್ಯರ್ಥ ಮಾಡ್ಕೊಳ್ಳಿ, ಥರ್ಡ್ ಪರ್ಸನ್ನ ಕೇಳಬೇಡ್ರಿ ನ್ಯಾಯಕ್ಕೋಸ್ಕರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಓಕೆ ಚಿಲ್ಡ್ರನ್, ಯು ಅಂಡರ್ಸ್ಟುಡ್? ಇವನ್ ವಿ ಹ್ಯಾವ್ ಲರ್ನ್ಡ್ ಅ ಲೆಸನ್ ಅಲ್ವಾ? ವಿ ವರ್ ನಾಟ್ ನೋಯಿಂಗ್ ಇಟ್, ಗೊತ್ತಿದ್ರೂ ಕೂಡ ನಾವೇನು ಮಾಡ್ತಾ ಇದ್ವಿ, ವಿ ವರ್ ಕಮಿಟಿಂಗ್ ಸಚ್ ಮಿಸ್ಟೇಕ್ಸ್ ಅಂಡ್ ಆಲ್. ಓಕೆ, ಸೊ ಯಾರ್ದಾರ ಜೊತೆ ಜಗಳ ಆಡ್ಕೊಂಡಿದ್ರೆ ವಿ ವರ್ ಗೋಯಿಂಗ್ ಟು ದ ಥರ್ಡ್ ಪರ್ಸನ್ ಆ್ಯಂಡ್ ವಿ ವರ್ ಟೆಲಿಂಗ್ ಲೈಕ್ ದಸ್, ಹಿಂಗಾಯ್ತು ಹಂಗಾಯ್ತು ಅಂತ. ಬಟ್ ದಟ್ ಈಸ್ ನಾಟ್ ಎಟ್ ಆಲ್ ಗುಡ್. ನಾವೇ ಇತ್ಯರ್ಥ ಮಾಡ್ಕೋಬೇಕು, ಕಾಂಪ್ರಮೈಸ್ ಆಗ ಯಾರಾದರೂ ಒಬ್ರು ಕಾಂಪ್ರಮೈಸ್ ಆಗಬೇಕು. ಒಂದ್ಸಲ ನಾವು ಕಾಂಪ್ರಮೈಸ್ ಆಗಿದ್ರೆ ಇನ್ನೊಂದ್ಸಲ ಯಾವಾಗಾದ್ರೂ ಜಗಳ ಆದರೆ ಅವ್ರು ಕಾಂಪ್ರಮೈಸ್ ಆಗ್ತಾರೆ. ಅದರಿಂದ ವಿ ಹ್ಯಾವ್ ಟು ಅವಾಯ್ಡ್ ದ ಡಿಸ್ಪ್ಯೂಟ್ಸ್. ಕನ್ವಿನ್ಸ್ ಆಗಿಬಿಡ್ಬೇಕು ಯಾವುದಾದ್ರು ಒಂದು ವಿಷಯದಲ್ಲಿ. ಒಂದ್ಸಲ ನಾವು ಕನ್ವಿನ್ಸ್ ಆಗೋಣ, ಒಂದೊಂದ್ಸಲ ಅವ್ರು ಕನ್ವಿನ್ಸ್ ಆಗ್ತಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ದಿಸ್ ಇಸ್ ಅಬೌಟ್ ದ ಲೆಸನ್ ವಿವಾದ ವಿನಾಶಾಯ. ಓಕೆ, ಸೊ ಹಿಯರ್ I think in the first lesson I did not give you the notes. I think this one पाठाना मूलिका कहा कम प्रति, third main. Please copy this third main of first lesson, not this lesson. First lesson I am writing. I hope that you have copied all the things whatever is written on the board. So the first lesson, third main I am giving children here. This main will be assessed you for 8 marks in final exam. 8 marks in final exam. So please focus more on this part. So let us move back to the first lesson exercise. Dve vidye veditavye. Okay, so I'll recall this first main also. Dve vidye ke, let me write this. Dve vidye ke, dve vidye dve vidye para apara cheti. Second, Bhuvanasya Gopta Kaha. Who is the protector of this universe? Bhuvanasya Gopta Brahma. Angihi kasme Brahma Vidyam Proktavan. Angihi Satya
सत्यवाह भारद्वाजाय ब्रह्म विद्यां प्रोक्तवान्। फोर्थ, महाशालः कः? महाशालः शौनकः। महाशालः शौनकः। फिफ्थ, वेदांगानि कति? वेदांगानि षट्। सिक्स्थ, अग्राह्यं किम्? अग्राह्यं ब्रह्मा। सेवेंथ, विश्वं कस्मात् संभवति? विश्वं अक्षरात् संभवति। अक्षरात् संभवति। Okay, now second main will be given the xerox. You have to take the xerox. I'll give you the copy and you have to take the xerox and return to me. Third main, पाठाना मुल्लिख्य. It is in page number 8. पाठाना मुल्लिख्य कह कम प्रति अवदत्. Who said this to whom? ಯಾರು ಯಾರಿಗೆ ಹೇಳಿದರು ಅಂತ ಕನ್ನಡದಲ್ಲಿ ಇರ್ತಿತ್ತಲ್ಲ ಆ ಥರ. ಇದನ್ನ 8 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟು ಇದಂ ವಾಕ್ಯಂ ದ್ವೇ ವಿದ್ಯೆ ವೇದಿತವ್ಯ ಇತಿ ಪಾಠಾತ್ ಸ್ವೀಕೃತಂ ಅಂತ ಬರಿಬೇಕು. ಈ ವಾಕ್ಯವನ್ನು ಈ ಪಾಠದಿಂದ ಆರಿಸಲಾಗಿದೆ ಅಂತ ಬರಿತಿದ್ರಲ್ಲ ಹಾಗೆ. ಸೊ ಐ ವಿಲ್ ರೈಟ್ ಹಿಯರ್ ಇದಂ ವಾಕ್ಯಂ ದ್ವೇ ವಿದ್ಯೆ ವಿತ್ ಸಿಂಗಲ್ ಇನ್ವರ್ಟೆಡ್ ಕಾಮಾ ದ್ವೇ ವಿದ್ಯೆ ವೇದಿತವ್ಯೆ ಇತಿ ಪಾಠಾತ್ ಸ್ವೀಕೃತಂ ಅಂತ ಬರೀಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಇದಕ್ಕೆ 1 ಮಾರ್ಕ್ ಇರುತ್ತೆ. ಈ ವಾಕ್ಯವನ್ನು ಈ ಪಾಠದಿಂದ ಆರಿಸಲಾಗಿದೆ ಅಂತ ಕನ್ನಡದಲ್ಲಿ ಬರೀತಿಲ್ಲ. ದಿಸ್ ಸೆಂಟೆನ್ಸ್ ಇಸ್ ಟೇಕನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲೆಸನ್ ಅಂತ ಇಂಗ್ಲೀಷಲ್ಲಿ ಬರ್ತಿಲ್ಲ. ಆ ರೀತಿ ಇದಂ ವಾಕ್ಯಂ ದ್ವೇ ವಿದ್ಯೆ ವೇದಿತವ್ಯೆ ಇತಿ ಪಾಠಾತ್ ಸ್ವೀಕೃತಂ ಅಂತ ಫಸ್ಟ್ ಸೆಂಟೆನ್ಸ್ ಬರ್ದು ಸ್ಪೀಕರ್ ಯಾರು, ಲಿಸನರ್ ಯಾರು? ಇದಂ ವಾಕ್ಯಂ, ಈ ವಾಕ್ಯವನ್ನು, ಇದಂ ವಾಕ್ಯಂ ಅಂದರೆ ಈ ವಾಕ್ಯವನ್ನು, ಸರ್ವಮಿದಂ ವಿಜ್ಞಾತಂ ಭವತಿ ಇತಿ. ಹೂ ಸೆಡ್ ದಿಸ್? ಎಲ್ಲವನ್ನೂ ತಿಳಿದಂಗಾಗತ್ತೆ. ಯಾವುದದು? ಯಾರು ಹೇಳೋದು? ಶೌನಕಃ ಅಂಗೀರಸಂ ಪ್ರತಿ ಅವದತ್. ಅಂಗೀರಸಂ ಪ್ರತಿ ಅವದತ್. ಅರ್ಥ ಆಯ್ತಾ? ಸೆಕೆಂಡ್, ಪರಾಚೈವ ಅಪರಾಚ. ಪರ ಮತ್ತು ಅಪರ ಎಂಬುದಾಗಿ 2 ವಿದ್ಯೆ ಇದೆ. ಯಾರು ಹೇಳೋದು ಇದು? ಯಾರು ಹೇಳೋದು? ಎಸ್, ಅಂಗೀರಸರು. ಯಾರಿಗೆ ಹೇಳಿದ್ರು? ಶೌನಕರಿಗೆ. ಈವನ್ ಥರ್ಡ್ ನೋಡ್ರಿ, ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ. ಅಂದರೆ ದೇವರಲ್ಲಿ ನಂಬಿಕೆ ಇರುವವರು, ಆಸ್ತಿಕರು ಈ ಎಲ್ಲ ದೇವರ ಇರುವಿಕೆಯನ್ನು ಅರ್ಥ ಮಾಡ್ಕೊತಾರೆ. ಯಾರು ಹೇಳೋದು? ಇದು ಕೂಡ ಅಂಗೀರಸರು. ಯಾರಿಗೆ ಹೇಳಿದ್ರು? ಶೌನಕರಿಗೆ ಹೇಳಿದ್ರು. ಸೊ 2 ಸೆಂಟೆನ್ಸು ಈಸ್ ಯಾರ್ ದ ಸ್ಪೀಕರ್? ಹೂ ಇಸ್ ದ ಸ್ಪೀಕರ್? ಅಂಗೀರಸ ಆ್ಯಂಡ್ ದ ಲಿಸನರ್ ಇಸ್ ಶೌನಕ. ಸೊ ಸೇಮ್ ಸೆಕೆಂಡ್ಗೂ ನೀವು ಬರಿಬೇಕು. ಇದಂ ವಾಕ್ಯಂ ದ್ವೇ ವಿದ್ಯೆ ವೇದಿತವ್ಯೆ ಇತಿ ಪಾಠಾತ್ ಸ್ವೀಕೃತಂ ಫಸ್ಟ್ ಸೆಂಟೆನ್ಸ್ ಬರಬೇಕು. ನೆಕ್ಸ್ಟು ಇದಂ ವಾಕ್ಯಂ, ಸೆಕೆಂಡ್ ಆ್ಯಂಡ್ ಥರ್ಡ್ ಸೇಮ್ ಆನ್ಸರ್. ಇದಂ ವಾಕ್ಯಂ, ನಾನು ಹೇಳಿದ್ನಲ್ಲ ಸೆಕೆಂಡ್ ಆ್ಯಂಡ್ ಥರ್ಡ್ಗೆ ಇದನ್ನು ಕಂಪಲ್ಸರಿ ಬರೀಲೇಬೇಕು. ಇದಂ ವಾಕ್ಯಂ ಅಂಗೀರಸಃ ಶೌನಕಂ ಪ್ರತಿ, ಶೌನಕಂ ಸೆಕೆಂಡ್ ಆ್ಯಂಡ್ ಥರ್ಡ್, ಇದು ಥರ್ಡ್ ಆನ್ಸರ್. ಶೌನಕಂ ಪ್ರತಿ ಅವದತ್. ಓಕೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಆನ್ಸರ್ ಇಸ್ ದ ಸೇಮ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆಪ್ಷನ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಚೂಸ್ ದ ರೈಟ್ ಆಪ್ಷನ್. Which main? Fourth main. ಮಂಜೂಷಾತಃ ಸೂಕ್ತಪದಂ ಚಿತ್ವಾ ರಿಕ್ತಸ್ಥಾನಂ ಪೂರಯತ.
ಮಂಜೂಷ ಅಂತಂದರೆ ಬಾಕ್ಸ್ ಆವರಣದಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಬರುತ್ತಲ್ಲ ಅದು. ಬ್ರಹ್ಮ ದೇವಾನಾಂ ಡ್ಯಾಶ್ ಸಂಭವಭುವ, ದೇವರಲ್ಲಿ ಬ್ರಹ್ಮನು ಎಷ್ಟನೇ ಅವನು? ಎಸ್, ಪ್ರಥಮಃ. ಐ ವಿಲ್ ರೈಟ್ ಓನ್ಲಿ ಆಪ್ಷನ್ಸ್. ಪ್ರಥಮಃ. ಸೆಕೆಂಡ್, ಸರ್ವ ವಿದ್ಯಾ ಪ್ರತಿಷ್ಠಾಂ ಡ್ಯಾಶ್ ಜ್ಯೇಷ್ಠಪುತ್ರ. ಹೂ ಇಸ್ ಜ್ಯೇಷ್ಠಪುತ್ರ? ಅಥರ್ವಾಯ. ಥರ್ಡ್, ಶೌನಕೋ ಹ ವೈ ಮಹಾಶಾಲು ಅಂಗೀರಸಂ ವಿಧಿವತ್ ಪಪ್ರಚ್ಛ. ಎಕ್ಸ್ಕ್ಯೂಸ್ ಮೀ. ಯಥಾ ಪೃಥಿವ್ಯಾಂ ಓಷಧಯಃ ಸಂಭವಂತಿ. Okay, then match the following. Atharva, who is Atharva? Jeshtaputraha. Purushat, ಪುರುಷನಲ್ಲಿ ಏನು ಬೆಳೆಯುತ್ತೆ? ಕೇಶಲೋಮಾನಿ. Third, Satyavaha, who is Satyavaha? Bharadwajaha. Fourth, Aksharam Susukshmam. Shiksha Apara. Shiksha Apara. This is the exercise part of first lesson. Okay, children? This is the very first main questions. Then after second main I told 2-3 sentences to be written in either in Kannada or Sanskrit or English. Adanna xerox kodtini. Then this is the third main, reference to context. That is the fourth main, fill in the blanks, and last one is match the following. Understood? Okay, so next class I'll give you the exercise part of Vivadaha Vinashaya. Vivadaha Vinashaya I'll give you. Just let me just orally ask these questions, orally. Kapinjalaha kutra vasati sma. Kapinjala, who is Kapinjala? ಸ್ಪ್ಯಾರೋ. ಎಲ್ಲಿ ವಾಸ ಮಾಡ್ತಿತ್ತು? ಕುತ್ರ ವಸತಿ ಸ್ಮ. ವಸತಿ ಅಂದ್ರೇನು? ಎಲ್ಲಿ ವಾಸ ಮಾಡ್ತಾ ಇತ್ತು? ಕಪಿಂಜಲ ಎಲ್ಲಿ ವಾಸ ಮಾಡ್ತಾ ಇತ್ತು? ಎಲ್ಲಿ? ವೃಕ್ಷಸ್ಯ ಕೋಟರೆ. ಎಸ್, ಕಪಿಂಜಲಃ ವೃಕ್ಷಸ್ಯ, ಏಕಸ್ಯ ವೃಕ್ಷಸ್ಯ ಕೋಟರೆ ವಸತಿ ಸ್ಮ. ಓರಲಿ ನಾನು ಬರಿತಿಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಬರಿತೀನಿ. ಚಟಕಸ್ಯ ನಾಮ ಕಿಂ? ವಾಟ್ ಇಸ್ ದ ನೇಮ್ ಆಫ್ ದ ಚಟಕ? ಚಟಕ ಅಂದ್ರೇನು? ಗುಬ್ಬಿ. ಗುಬ್ಬಿಯ ಹೆಸರೇನು? ಎಸ್, ಕಪಿಂಜಲ. ಚಟಕಸ್ಯ ನಾಮ ಕಪಿಂಜಲಃ ಇತಿ. ಕಪಿಂಜಲಃ ಕಿಮರ್ಥಂ ಅನ್ಯ ದೇಶಂ ಗತಃ? ಯಾಕೆ ಬೇರೆ ದೇಶಕ್ಕೆ ಹೋಯಿತು? ಬೇರೆ ಕಡೆ ಹೋಯಿತು. ಕಿಮರ್ಥಂ ಅನ್ಯ ದೇಶಂ ಗತಃ? ಯಾಕೆ? ಎಸ್, ಆಹಾರಾರ್ಥಂ. ಆಹಾರಾರ್ಥಂ ಆದರೂ ಹೇಳ್ಬೋದು, ಪ್ರಾಣಯಾತ್ರಾರ್ಥಂ ಅಂತ ಹೇಳ್ಬೋದು. ಶಶಕಪಿಂಜಲಯೋ ವಿವಾದ ನಿರ್ಣಾಯಕಃ ಕಃ? ಶಶಕಪಿಂಜಲಯೋ ವಿವಾದ ನಿರ್ಣಾಯಕಃ ಕಃ? ಶಶಕಪಿಂಜಲ, ಶಶಕ ಮತ್ತು ಕಪಿಂಜಲ ವಿವಾದವನ್ನು ನಿರ್ಣಯ ಮಾಡಿದವರು ಯಾರು? ಯಾರದು? ತೀಕ್ಷ್ಣ ದಂಶ್ರಹ ಅಂತನಾದರೂ ಬರೀರಿ, ಅಥವಾ ಅರಣ್ಯ ಮಾರ್ಜಾರಹ ಅಂತನಾದರೂ ಬರೀರಿ. ಓಕೆ, ಸೊ ಅಗೇನ್ ಸೆಕೆಂಡ್ ಮೇನ್ 2-3 sentences, ಥರ್ಡ್ ಮೇನ್ ಇಸ್ 10 sentences. ಅದೆರಡು ಜೆರಾಕ್ಸ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಫೋರ್ತ್ ಮೇನ್, ಪಾಠಾನಾಮೂಲ್ಯಕ್ಕೆ ಕಹ ಕಂ ಪ್ರತಿ ಅವರತ್. ಅಗೇನ್, ಹೂ ಸೆಡ್ ದಿಸ್ ಟು ಹೂಮ್? ಜಸ್ಟ್ ನಾನು ಕೇಳ್ತೀನಿ, ಆನ್ಸರ್ ಜಸ್ಟ್ ಹೇಳ್ರಿ. ಮಯಾ ದ್ರಷ್ಟವ್ಯೋ ಅಯಂ ನ್ಯಾಯ, ಐ ಶುಡ್ ಸಿ ದೇರ್ ಜಸ್ಟಿಸ್. ವಾಟ್ ಈಸ್ ದ ಫಸ್ಟ್ ಸ್ಟೇಟ್ಮೆಂಟ್? ಫಾರ್ ಆಲ್ ಲೆಸನ್ಸ್ ಇದಂ ವಾಕ್ಯಂ. ಯಾವ ಲೆಸನ್ ಈಗ? ವಿಚ್ ಲೆಸನ್ ವಿ ಆರ್ ಸ್ಪೀಕಿಂಗ್ ಅಬೌಟ್? ಎಸ್, ವಿವಾದಃ ವಿನಾಶಾಯ ಇತಿ ಪಾಠಾತ್ ಸ್ವೀಕೃತಂ. ಇದಂ ವಾಕ್ಯಂ ವಿವಾದಃ ವಿನಾಶಾಯ ಇತಿ ಪಾಠಾತ್ ಸ್ವೀಕೃತಂ. ಇದಂ ವಾಕ್ಯಂ, ಹೂ ಇಸ್ ದ ಸ್ಪೀಕರ್? ಐ ಶುಡ್ ಸಿ ದೇರ್ ಜಸ್ಟಿಸ್ ಅಂತ ಯಾರು ಹೇಳೋದು? ಎಸ್, ಕಾಕಃ. ಯಾರಿಗೆ ಹೇಳ್ತು? ಸ್ವಂ ಪ್ರತಿ, ತನಗೆ ತಾನೇ ಹೇಳ್ಕೊಂತ. ನನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಅಯಮಸ್ತಿ. ಹಿ ಇಸ್ ಅ ಬಾರ್ನ್ ಎನಿಮಿ. No, we are not supposed to go. We should not go to him. We should not go close to him. He is a born enemy ಅಂತ ಹೇಳೋದು ಯಾರು? ಸ್ವಭಾವತಃ ಶತ್ರು ಆಗಿದ್ದಾನೆ, ಹತ್ರ ಹೋದ್ವಿಂದ ತಿಂದ್ಬಿಡುತ್ತೆ ನಮಗೆ ಅಂತ ಹೇಳೋದು ಯಾರು? ಎಸ್, ಕಪಿಂಜಲಃ. ಯಾರಿಗೆ ಹೇಳ್ತು? ಶಶಕಂ ಪ್ರತಿ. ಸೇಮ್, ಇದಂ ವಾಕ್ಯಂ
ವಿವಾದಃ ವಿನಾಶಾಯ ಇತಿ ಪಾಠಾತ್ ಸ್ವೀಕೃತಂ ಇದಂ ವಾಕ್ಯಂ ಕಪಿಂಜಲಃ ಶಶಕಂ ಪ್ರತಿ ಅವದತ್. ಯೋ ಹೀನವಾದಿ ಸತೆ ಭಕ್ಷ್ಯಃ. ಯಾರು ಸುಳ್ಳು ಹೇಳ್ತಾರೆ ಅವರನ್ನು ನೀನು ತಿನ್ನು. ಹೂ ಸೆಡ್ ದಿಸ್? ಎಸ್, ಬೋತ್. ಶಶಕಪಿಂಜಲವು ಯಾರು ಹೇಳಿದ್ದು? ತೀಕ್ಷ್ಣದಂಷ್ಟ್ರಂ ಪ್ರತಿ ಅವದತ್ ಅಥವಾ ಅರಣ್ಯ ಮಾರ್ಜಾರಂ ಪ್ರತಿ ಅವದತ್. ಓಕೆ, ದೆನ್ ಅಹಿಂಸೈವ ಧರ್ಮ ಮಾರ್ಗ. ಅಹಿಂಸೆಯೇ ಧರ್ಮ ಮಾರ್ಗ. ಧರ್ಮದ ದಾರಿಯನ್ನು ಹುಡ್ಕೋಬೇಕು ಅಂತ ಯಾರು ಹೇಳ್ತಾರೆ? ಎಸ್, ತೀಕ್ಷ್ಣದಂಶಃ ಯಾರಿಗೆ ಹೇಳಿದ್ದು? ಶಶಕಪಿಂಜಲೌ ಪ್ರತಿ ಅವದತ್, ಇಬ್ರಿಗೂ ಹೇಳಿದ್ದು. ತನ್ನಾಹಂ ಭಕ್ಷಯಿಷ್ಯಾಮಿ, ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ಹಿಮ್. ಯಾರು ಹೇಳೋದು? ಎಸ್, ಅರಣ್ಯ ಮಾರ್ಜಾರಃ ಶಶಕಪಿಂಜಲೌ ಪ್ರತಿ ಅವದತ್. ಓಕೆ, ನೆಕ್ಸ್ಟ್ ಫಿಲ್ ದ ಬ್ಲ್ಯಾಂಕ್ಸ್ ಇದೆ, ಮತ್ತು ಪ್ರೆಸಿಡೆಂಟ್ ಮಾಡಮ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಓಕೆ ಚಿಲ್ಡ್ರನ್, ಧನ್ಯವಾದ.